ಅಂಪೈರ್ಗಳು ಒಂದಿಷ್ಟೇನೋ 90 ದಾಟಿದ ಮೇಲೆ 90 ರನ್ಸ್ ಸಚ್ ಬರ್ತಿತ್ತು, ಸಚಿನ್ ಅವ್ರಿಗೆ ಗೊತ್ತಿಲ್ಲ. ಅವೆಲ್ಲ ಕಾರಣಕ್ಕಾಗಿ ಅವರು ಸೆಂಚುರಿಗಳಲ್ಲಿ ಒನ್ ಡೇದಲ್ಲಿ ಕಡಿಮೆ ಆಗಿರ್ಬೋದು. ಬಟ್ 18,246 ಈ ಏನು ರನ್ ಇದ್ದಾವೆ ಇದು ಭಾಳ ದೊಡ್ಡದು. ಅದನ್ನು ನಮ್ಮ ವಿರಾಟ್ ಅವ್ರು ದಾಟ್ಬೋದು. ಅದಿರಲಿ, ಇವತ್ತು ಮಾತ್ರ ಪಾಕಿಸ್ತಾನವನ್ನು ಗೆದ್ದ ಇವತ್ತು ಸೆಮಿಫೈನಲ್ಗೆ ಹೋಗಿದ್ದಾರೆ. ಸೆಮಿಫೈನಲ್ದಲ್ಲಿ ಯಾರು ಬರ್ತಾರೆ ನೋಡೋಣ. ಅದನ್ನು ಯಾರು ಬರ್ಬೋದು, ಯಾರೆಲ್ಲ ಮೋಸ್ಟ್ಲಿ ನ್ಯೂಜಿಲ್ಯಾಂಡ್ ಬರ್ಬೋದು. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಆ ಭಾಗದಲ್ಲಿ ಯಾರು ಬರ್ತಾರೆ ನೋಡಬೇಕಾಗಿದೆ. 2 ದಿವಸ ಗೊತ್ತು ಆಗಿರ್ತದೆ. ಈಗ ಆ ಎಲ್ಲ ನೆಲೆಯಲ್ಲೇ ಇವತ್ತು ಭಾರತದ್ದು 2013 ನಿಜವಾಗಿಯೂ ಸೆಮಿಫೈನಲ್ ದಾಟಿ ಫೈನಲ್ದಲ್ಲೇ ಗೆಲ್ಬೋದಾ ಅನ್ನುವಂಥ ಮತ್ತೆ ಲೆಕ್ಕಾಚಾರ ಸ್ಟಾರ್ಟ್ ಆಗಿದ್ದಾವೆ. ಇವತ್ತು ಗೇಮಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಇವೆಲ್ಲನೂ ಇವತ್ತು ಸ್ಟಾರ್ಟ್ ಆಗಿದ್ದರಿಂದಾಗೆ ಈ ನೆಲೆಯಲ್ಲೇ ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ನಮ್ಮ ಭಾರತ ತಂಡ ಗೆಲ್ಲುವ ಕುದುರೆ ಅಂಥೇಳಿ ಆಲ್ರೆಡಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಒಂದು ಥಿಂಗ್ ತಿಳ್ಕೊಬೇಕು, ನಾವಿಲ್ಲ ಗೆದ್ದಾಗ ಅವ್ರನ್ನ ಹೊಗಳೋದು, ಸೋತಾಗ ಅವ್ರನ್ನ ಟೀಕೆ ಮಾಡೋದು ಇದು ನಮ್ಮಿಂದ ಹೋಗ್ಬೇಕಾಗ್ಯದ. ಇದೊಂದು ಸಂಸ್ಕೃತಿ ಬೆಳೆಸಬೇಕಾಗ್ಯದ ನಾವು. ಯಾಕಂದ್ರೆ ಅವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಯೋಗ್ಯವಾಗಿ ಆಡ್ತಾರೆ ಅವ್ರು ಗೆಲ್ತಾರೆ. ಮತ್ತು ಇದು ಗೇಮ್ ಆಗಿ ಹೋಗ್ಬೇಕು ನಾವು, ಒಂದು ಸ್ಪೋರ್ಟ್ಸ್ ಆಗಿ. ಅದನ್ನೊಂದು ಯುದ್ಧ ಅಂತಲ್ಲ. ಪಾಕಿಸ್ತಾನ ಎಲ್ಲಿವರೆಗೆ ನಾವು ಇನ್ನೂ ಪಾಕಿಸ್ತಾನ ಹೇಟ್ ಮಾಡುವಂಥದ್ದು ಅಂತ ಆಲ್ರೆಡಿ ಈಗ ಇತಿಹಾಸದಲ್ಲ ಅದು ಆಲ್ರೆಡಿ ಒಂದು ದೊಡ್ಡ ಮಟ್ಟಕ್ಕೆ ಬಂದು ನಿಂತದ. ದಿನಗಳು ದಾಟಿ ಹೋಗಿದ್ದಾವೆ. ಅದು ಒಂದು ದೇಶ ಆಗಿ ತನ್ನ ಕೆಲಸ ಮಾಡ್ತಾಯಿದ್ರು. ಇರಲಿ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲಿ ಹೆಚ್ಚು ಬರ್ತದೆ ನಾವು ಆರೋಪ ಮಾಡೋಣ ಮಾಡಿದ್ದಾರೆ. ಬಟ್ ಇನ್ನೂ ನಾವು ಈರ್ಷ್ಯಾ ಭಾವನೆಯಿಂದ ನೋಡೋದು ಬಿಟ್ಟೆ ಅವರು ನಮ್ಮ ಬದಿಯ ಗೆಳೆಯರು ಅನ್ನುವಂಥದ್ದು ಮಾಡಿದ್ದಾರೆ. ನಮ್ಮದು ಅಭಿವೃದ್ಧಿ ಆಗ್ತದೆ, ಅವ್ರದ್ದು ಅಭಿವೃದ್ಧಿ ಆಗ್ತದೆ. ಕ್ರಿಕೆಟ್ ಅಂತ ಇದು ಅಭಿವೃದ್ಧಿ ಅನ್ನೋಕ್ಕಿಂತಲೂ ಇದೊಂದು ಆ್ಯಸ್ ಇಟ್ ಈಸ್ ದುಡ್ಡಿನ ಸಂಗ್ರಹ ಆಗೋ ಜೊತೆಗೆ ಇದೊಂದು ಏನಪ್ಪ ಅಂದ್ರೆ ಆತ್ಮೀಯತೆಯನ್ನು 2 ದೇಶಗಳು ಬೆಳೆಸ್ಕೊಳ್ಳೋಂಥದ್ದಕ್ಕೆ ಒಂದು ದಾರಿ ಆಗಬೇಕಾಗಿದೆ. ಅದು ಆಗ್ತದೆ ಅಂತ ನಾವು ತಿಳ್ಕೊಂಡು ಒಟ್ಟಾರೆಯಾಗಿ ಈ ಚಾಂಪಿಯನ್ ಇದ್ದಂಥ ಪಾಕಿಸ್ತಾನ ಸೋಲಿಸಿದ್ದು ಒಂದು ಸಾಧನೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅದು ಸಾಧನೆಯಾಗಿ ಅಷ್ಟೇ ಇರಬೇಕು ವಿನಃ ಒಂದು ಮಾನಸಿಕವಾಗಿ ನಾವು ಜಗತ್ತು ಗೆದ್ದೀವಿ, ಪಾಕಿಸ್ತಾನ ಸೋತ್ರ ನಮ್ದು ಅಪಮಾನ ಆಗ್ತಾರೆ ಅಂತ ಭಾವನೆಗಳು ನಾವೆಲ್ಲರೂ ಬಿಡಬೇಕಾಗಿದೆ. ಯಾಕಂದ್ರೆ ನಮ್ಮ ನೆರೆ ಹೊರೆಯವರು ನಮ್ಮ ಮಿತ್ರರು ಅಂತ ಅವ್ರು ತಿಳ್ಕೊಬೇಕು, ನಾವು ತಿಳ್ಕೊಬೇಕು. ಅದು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾಗಿದೆ ಅಂತ ಒಟ್ಟಾರೆಯಾಗಿ ವಿರಾಟರ 100 ಈ ಗೆಲುವು ತರಿಸೋ ಜೊತೆಗೆ ಬಾಲರ್ಗಳ ಶ್ರಮಾನು ಸಹಿತ ಭಾಳ ಪ್ರಮುಖದಂತ ಹೇಳ್ತಾ ಈ ಗೆಲುವಿಗೆ ಮತ್ತೊಂದು ಶಿರಟ್ ಹೋಗ್ತಾ ಮುಂದಿನ ಸೆಮಿಫೈನಲ್ನಲ್ಲಿ ಫೈನಲ್ ಗೆಲ್ಲಿ ಅಂತ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಆಗ್ತದೆ. ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.